ಜಗದ್ಗುರು ಸಿದ್ಧಾರೂಢ ಮಹಾಸ್ವಾಮೀಜಿಯವರ ಚರಣಾರವಿಂದಗಳಿಗೂ ಜಗದ್ಗುರು ಗುರುನಾಥಾರೂಢ ಮಹಾಸ್ವಾಮೀಜಿಯವರ ಚರಣಾರವಿಂದಗಳಿಗೂ ವಂದಿಸಿ ವೇದಿಕೆ ಮೇಲೆ ಆಶ್ರಯವಾದಂತಹ ಸಹಜಾನಂದ ಮಹಾಸ್ವಾಮೀಜಿಯವರನ್ನು ಮರೆತುಕೊಂಡು ಎಲ್ಲ ಸ್ವಾಮಿಗಳಿಗೆ ವಂದಿಸಿ ವೇದಿಕೆ ಮೇಲೆ ಆಶ್ರಯವಾದಂಥ ಎಲ್ಲ ಗಣ್ಯಮಾನ್ಯರೇ, ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಈ ಕಾರ್ಯಕ್ರಮವನ್ನು ಸುಂದರವಾಗಿ ರಚನೆ ಮಾಡಿರ್ತಕ್ಕಂಥ ಎಲ್ಲ ಭಕ್ತಾದಿ ಬಂಧುಗಳವರೇ, ಇವತ್ತಿನ ದಿವಸ ಶ್ರೇಷ್ಠವಾದ ದಿವಸ. ಯಾಕೆ ಶ್ರೇಷ್ಠ ಅಂತಂದರೆ, ಜಗದ್ಗುರು ಸಿದ್ಧಾರೂಢ ಮಹಾಸ್ವಾಮೀಜಿಯವರ ಅಂಚೆ ಚೀಟಿಯ ಬಿಡುಗಡೆ. ಇದು ನಮ್ಮ ದೇಶ ತುಂಬ ಇದರ ಪ್ರಚಾರ, ಜಗದ್ಗುರು ಸಿದ್ಧಾರೂಢ ಪ್ರಚಾರ ಇದ್ದೇ ಇದೆ. ಯಾಕಂದರೆ ಜಗದ್ಗುರು ಯಾವ ಶ್ರದ್ಧೆಯಿಂದ ಅದನ್ನು ಮಾಡಲಿಕ್ಕೆ ಪ್ರಯತ್ನ ಮಾಡಿದ್ದಾರೆ. ನಮ್ಮ ಟ್ರಸ್ಟಿ ವರ್ಗದವರು ಕೂಡ ಬಹಳ ಪ್ರಯತ್ನಪೂರ್ವಕವಾಗಿ ಆ ಅಂಚೆ ಚೀಟಿಯನ್ನು ಬಿಡುಗಡೆ ಮಾಡೋದಕ್ಕೋಸ್ಕರವಾಗಿ ಪ್ರಯತ್ನ ಮಾಡಿದಂಥವರು. ಅದು ಶ್ರೇಷ್ಠವಾದದ್ದು. ಜಗದ್ಗುರು ಸಿದ್ಧಾರೂಢ ಪ್ರಚಾರ ಅಂತೂ ಮೊದಲಿನಿಂದಲೂ ಕೂಡ ದೇಶಾದ್ಯಂತ ಪ್ರಚಾರ ಇದ್ದೇ ಇದೆ. ಎಲ್ಲಿ ಹೋದರೂ ಕೂಡ ಸಿದ್ಧಾರೂಢ ಪ್ರಚಾರ ಇದೆ. ನಾವು ಈಗ 50 ವರ್ಷದಿಂದ ಶಿವಾನಂದ ಸರಸ್ವತಿಯವರಿದ್ದರು ಋಷಿಕೇಶ್ವರ. ಶಿವಾನಂದ ಸರಸ್ವತಿಯವರಿದ್ದಾಗ ನಾನು ಇಲ್ಲೇ ಓದ್ತಿದ್ದೀನಿ. ಓದುವಾಗ ನಾನು ನನ್ನ ಸ್ನೇಹಿತರು ಅದೇ ಹೇಗೆ ಶಿವಾನಂದ ಸರಸ್ವತಿಯವರ ಆಶ್ರಮಕ್ಕೆ ಋಷಿಕೇಶ್ವರ ಹೋದಾಗ ಎಲ್ಲಿಂದ ಬಂದ್ರಿ ಅಂತ ಕೇಳಿದ್ರು. ಗಣಸಾಯ ಅಂತಂದ್ರು. ಅಂತಂದ್ರೆ ಹುಬ್ಳಿ ಅಂತ ಅಂದ್ರಿ. ಸಿದ್ಧಾರ್ಥ ಮಹಾರಾಜರಿಗೆ ಆಶ್ರಮ से आया है ना, और ಹಾಗೆ ಪ್ರಚಾರ ಜಗದ್ಗುರು ಸಿದ್ಧಾರೂಢ ಪ್ರಚಾರ ಇದ್ದೇ ಇದೆ. ಯಾಕಂದರೆ ಜಗದ್ಗುರು ಸಿದ್ಧಾರೂಢರು ಶಾಂತೋ ಮಹಾಂತೋ ನಿವಸಂತಿ ಸಂತಹ ವಸಂತವಲ್ಲೋಕಹಿತಶ್ಚರಂತ ಅಂತ ಹೇಳ್ತಾರೆ. ಸದ್ಗುರು ಸಿದ್ಧಾರೂಢ ಮಹಾಸ್ವಾಮೀಜಿಯವರು ಹಿಮಾಲಯ ಮೊದಲು ಮಾಡಿಕೊಂಡು ಕನ್ಯಾಕುಮಾರಿವರೆಗೆ ಸಂಚರಿಸಿ ವೇದಾಂತದ ಡಂಗುರಿಯನ್ನೇ ಸಾರಿದರು. ವೇದಾಂತ ಪ್ರಚಾರ ಮಾಡಿದ ಅದ್ವೈತ ಸಿದ್ಧಾಂತವನ್ನು ಎಲ್ಲ ಕಡೆಯಲ್ಲಿ ಪ್ರಚಾರ ಮಾಡಿರ್ತಕ್ಕಂಥ ಮಹಾಪುರುಷರು ಜಗದ್ಗುರು ಸಿದ್ಧಾರೂಢರು. ಅಂಥ ಸಿದ್ಧಾರೂಢ ಸ್ವಾಮೀಜಿಯವರ ಒಂದು ಅಂಚೆ ಚೀಟಿಯನ್ನು ಎಲ್ಲರೂ ಕೂಡ ಭಕ್ತಿ ಭಾವ ಶ್ರದ್ಧೆಯಿಂದ ಅದನ್ನು ಮಾಡಲಿಕ್ಕೆ ಪ್ರಯತ್ನ ಮಾಡಿದ್ದಾರೆ. ನಮ್ಮ ಟ್ರಸ್ಟಿ ವರ್ಗದವರು ಕೂಡ ಬಹಳ ಪ್ರಯತ್ನಪೂರ್ವಕವಾಗಿ ಆ ಅಂಚೆ ಚೀಟಿಯನ್ನು ಬಿಡುಗಡೆ ಮಾಡೋದಕ್ಕೋಸ್ಕರವಾಗಿ ಪ್ರಯತ್ನ ಮಾಡಿದಂಥವರು. ಋಷಿಕೇಶ್ವರ ಶಿವಾನಂದ ಸರಸ್ವತಿಯವರು ಮಹಾ ದೊಡ್ಡ ಜ್ಞಾನಿಗಳವರು. ಅವರು ಹಿಂಗಾದರು, ಹುಬ್ಬಳ್ಳಿ ಸಿದ್ಧಾರೂಢ ಸ್ವಾಮಿ ಮಠದಲ್ಲಿ ಬಂದರೆ ಏನು ಅಂತ ಅವಾಗ ಋಷಿಕೇಶ್ವರ ಈ ಸಿದ್ಧಾರೂಢ ಪ್ರಚಾರ ಹಿಮಾಲಯದ ಹಿಡ್ಕೊಂಡು ಕನ್ಯಾಕುಮಾರಿ ತನಕ ಎಲ್ಲೇ ಹೋಗಬೇಕು ಸಿದ್ಧಾರೂಢ ಪ್ರಚಾರ ಇದೆ. ಕೇರಳ ಹೋಗಿದ್ವಿ ನಾವು. ಕೇರಳದಾಗ ಅಲ್ಲೇ ಗುರುವಾಯೂರ ಮಠಕ್ಕೆ ಹೋಗಿದ್ವಿ. ಹೋದಾಗ ಅಲ್ಲಿಂದ ನಾವು ಬರ್ತಾ ಇದ್ವಿ, ದರ್ಶನ ಮಾಡ್ಕೊಂಡು ಬರ್ತಾ ಇದ್ವಿ. ದಾರಿಯಲ್ಲಿ ಒಂದಿಬ್ಬರು 3 ಮಂದಿ ಎಲ್ಲಿ ಅವರು ನೀವು ಅಂತಾರೆ. ನಾವು ಹುಬ್ಬಳ್ಳಿ ಅವರು ಅಂತಂದ್ವಿ. ಸಿದ್ಧಾರೂಢ ಸ್ವಾಮಿ ಮಾಡೋದು ಅವರು ಅಲ್ಲಿ ಕೇರಳದಾಗ ನಾವು ಸಂಚಾರ ಹೋದಾಗ ಹೀಗೆ ಸಿದ್ಧಾರೂಢ ಪ್ರಚಾರ ನಮ್ಮ ದೇಶದ ತುಂಬ ಇದೆ. ಯಾಕೆ ಸಿದ್ಧಾರೂಢ ಅವತಾರದಲ್ಲಿ ಲೋಕ ಕಲ್ಯಾಣಕ್ಕೋಸ್ಕರವಾಗಿ ಅಧ್ಯಾತ್ಮ ತತ್ವವನ್ನು ತಿಳಿಸಿ ಜನರನ್ನು ಉದ್ಧಾರ ಮಾಡುವ ಕಲ್ಯಾಣಕ್ಕೋಸ್ಕರವಾಗಿ ಅಧ್ಯಾತ್ಮ ತತ್ವವನ್ನು ತಿಳಿಸಿ ಜನರನ್ನು ಉದ್ಧಾರ ಮಾಡುವುದಕ್ಕೋಸ್ಕರವಾಗಿ ಅವತಾರ ಕೊಟ್ಟಿರತಕ್ಕಂಥ ಮಹಾಪುರುಷರು ಸಿದ್ಧಾರೂಢ. ಸಿದ್ಧಾರೂಢ ಅವತಾರ ಲೋಕ ಕಲ್ಯಾಣಕ್ಕಾಗಿದೆ. ಲೋಕ ನಮ್ಮೆಲ್ಲರಂತ ನಮ್ಮೆಲ್ಲರಿಗೆ ಯಥಾರ್ಥ ಜ್ಞಾನ, ನಿತ್ಯ ಶುದ್ಧವಾದ ಭಗವದ್ ದರ್ಶನದ ಯಥಾರ್ಥ ಜ್ಞಾನವನ್ನು ಮಾಡಿಸಿ ಜನರ ಉದ್ಧಾರ ಮಾಡೋದಕ್ಕೋಸ್ಕರವಾಗಿ ಜಗದ್ಗುರು ಸಿದ್ಧಾರೂಢ ಅವತಾರ ಇದೆ. ಅದಕ್ಕೆ ಅಂಥ ಸಿದ್ಧಾರೂಢ ಸಂಸ್ಥೆಗೆ ನಾವೆಲ್ಲರೂ ಕೂಡ ಗೌರವ ಎಲ್ಲ ಮಂದಿ ಆ ಜಗದ್ಗುರು ಸಿದ್ಧಾರೂಢ ಮಹಾಸ್ವಾಮೀಜಿ ಅವರ ಒಂದು ಅಂಚೆ ಚೀಟಿಯ ಬಿಡುಗಡೆಯನ್ನು ಇವತ್ತು ದಿವಸ ಮಾಡಿರಲ್ಲ ಬಹಳ ಶ್ರೇಷ್ಠವಾದದ್ದು. ಮಹಾತ್ಮರ ಪ್ರಚಾರ ಬಹಳ ಶ್ರೇಷ್ಠವಾದದ್ದು. ಯಾವಾಗಲೂ ಕೂಡ ನಾವು ಮಹಾತ್ಮರ ಸಂವಿಧಾನದಲ್ಲಿರಬೇಕು, ಮಹಾತ್ಮರ ಸ್ಮರಣೆ ಮಾಡಬೇಕು, ಅವರ ಸೇವಾಗಳ ಮೂಲಕವಾಗಿ ನಾವು ಪವಿತ್ರರಾಗಬೇಕು. ಪರಿಶುದ್ಧ
ಶ್ರೇಷ್ಠವಾದದ್ದು. ಯಾವಾಗಲೂ ಕೂಡ ನಾವು ಮಹಾತ್ಮರ ಸಂವಿಧಾನಗಳಿರಬೇಕು, ಮಹಾತ್ಮರ ಸ್ಮರಣೆ ಮಾಡಬೇಕು, ಅವರ ಸೇವಾದಿಗಳ ಮೂಲಕವಾಗಿ ನಾವು ಪವಿತ್ರರಾಗಬೇಕು, ಪರಿಶುದ್ಧರಾಗಬೇಕು. ಅದಕ್ಕಾಗಿ ಅಂತ ಸಂಸ್ಥೆಗಳನ್ನು ಕಟ್ಟಿ ಜಗದ್ಗುರು ಅವರು ಅನೇಕ ವಿಧವಾದಂತಹ ಸಂಸ್ಥೆಗಳ ಮೂಲಕವಾಗಿ ಅಧ್ಯಾತ್ಮ ತತ್ವವನ್ನು, ಅದ್ವೈತ ಸಿದ್ಧಾಂತ ತತ್ವವನ್ನು ಪ್ರಚಾರ ಮಾಡಬೇಕಾಗಿಲ್ಲ ಭಕ್ತಾದಿಗಳು. ಅದಕ್ಕೋಸ್ಕರವಾಗಿ ಅಂತ ಸದ್ಗುರು ಸಿದ್ಧಾವರ ಮಹಾ ಸಂಸ್ಥಾನ ಕೈಲಾಸ ಅಂತ ಸಿದ್ಧಾವರ ಮಠನೇ ಕೈಲಾಸ ಅಂತ. ಎಲ್ಲಿದೆ ಕೈಲಾಸ? ಸಿದ್ಧಾರ ಮಠದಲ್ಲಿದೆ ಅಂತ. ಕೈಲಾಸ ಎಲ್ಲಿದೆ ಅಂತ ಸಿದ್ಧಾರ ಮಠನೇ ಕೈಲಾಸ ಸ್ವರೂಪವಾಗಿದೆ. ಈಗ ಅಹೋರಾತ್ರ ಭಗವಾನ್ ನಾಮಸ್ಮರಣೆ ಅಷ್ಟೇ ಅಲ್ಲ, ಭಗವತ್ ಚಿಂತನ, ಭಗವತ್ ಚಿಂತನ, ಅಧ್ಯಾತ್ಮ ಚಿಂತನವೂ ಇದೆ.